ಕಾಂಗ್ರೆಸ್ನ ಪತ್ರಿಕಾಗೋಷ್ಠಿ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು, ರಾಹುಲ್ ಗಾಂಧಿ ಮಾತಾಡಿದ್ರು. INDA ಮಿತ್ರ ಪಕ್ಷಗಳ ಸಭೆಯ ನಂತರ ಉಳಿದ ಘೋಷಣೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಮಾರ್ಮಿಕವಾಗಿ ಹೇಳಿದ್ರು, ನಮ್ಮ ಜೊತೆಗಿರುವವರು ಮತ್ತು ನಮ್ಮ ಜೊತೆಗೆ ಬರಲಿರುವವರ ಜೊತೆಗೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ಹೇಳ್ತೀವಿ. ಹೊಸ ಪಕ್ಷಗಳ ಜೊತೆಗೆ ಮಾತುಕತೆಗೆ ನಿರ್ಧಾರ ಆಗಿದೆ, ನಿರ್ಧಾರ ಮಾಡಿದೀವಿ, ಸಂಪರ್ಕಿಸಿ ಚರ್ಚೆ ಮಾಡ್ತೀವಿ ಅಂತ. ಬಿಜೆಪಿಯಿಂದ ಪಿ ರಾಜು ಅವರು ನಮ್ಮ ಜನ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪಿ ರಾಜು ಅವರೇ, ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ಇದ್ದಾರೆ. ರವೀಂದ್ರ ರೇಷ್ಮೆ ಅವರು ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊನ್ನೆ ರವೀಂದ್ರ ರೇಷ್ಮೆ ಅವರ ಜೊತೆ ಚರ್ಚೆ ಮಾಡುವಾಗ ಎರಡು ಸ್ಕೂಲ್ ಆಫ್ ಥಾಟ್ ಬಗ್ಗೆ ಮಾತಾಡಿದೆ. ಒಂದು ಪ್ರಶಾಂತ್ ಕಿಶೋರ್, ಇನ್ನೊಂದು ಯೋಗೇಂದ್ರ ಯಾದವ್. ಪ್ರಶಾಂತ್ ಕಿಶೋರ್ ಕಳೆದ ಸಲಕ್ಕಿಂತ ಬಿಜೆಪಿ ಕಡಿಮೆ ಬರುವ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ ಅಂದರು. ಯೋಗೇಂದ್ರ ಯಾದವ್ ಹೇಳಿದ್ರು 50 ಸ್ಥಾನ ಮಿನಿಮಮ್ ಕಡಿಮೆ ಆಗುತ್ತೆ ಬಿಜೆಪಿಗೆ ಅಂತ. ಇಬ್ಬರ ಪೈಕಿ ಯಾರ ಥಾಟ್ ಪ್ರೊಸೆಸ್ ಅಂದರೆ ಯಾರ ಅಂದಾಜು ಗೆಲ್ಲಬಹುದು ಅಂದರೆ ಇವತ್ತು ಸ್ಪಷ್ಟವಾಗಿ ಯೋಗೇಂದ್ರ ಯಾದವ್ ಅಂದಾಜು ಗೆದ್ದಿದೆ. ಅವತ್ತು ಎಕ್ಸಿಟ್ ಪೋಲ್ ಪೂರ್ವದ ಚರ್ಚೆನಲ್ಲೇ ನಾನು ಹೇಳಿದ್ದೆ, ನಾನು ಮತ್ತು ನಮ್ಮ ಸ್ನೇಹಿತರಾದ ಬದ್ರುದ್ದೀನ್, ನನಗೆ ಆತಂಕ ಇದೆ. ಯಾವ ರೀತಿ ಕಳೆದ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ಗಳ ಪರಿಣಾಮವನ್ನು ಸರಿಯಾಗಿ ಅಂದಾಜು ಮಾಡೋದರಲ್ಲಿ ವಿಫಲರಾಗಿದ್ದರು. ಈಗಲೂ ಕೂಡ ಖಟಾಖಟ್ 8600 ಮಹಿನೆ ಕೋ ಆಪ್ಗೆ ಬ್ಯಾಂಕ್ ಅಕೌಂಟ್ ಮೇಲೆ ಮಿಲ್ ಜಾಯೇಗಾ ಅಂತ ಹೇಳಿದ್ರಲ್ಲ, ಅದರ ಪರಿಣಾಮವನ್ನು ನಿಖರವಾಗಿ ನಿರ್ಧರಿಸೋದ್ರಲ್ಲಿ ವಿಫಲರಾದರು ನಮ್ಮ ಎಕ್ಸಿಟ್ ಪೋಲ್ ಪಂಡಿತರುಗಳು. ಆತಂಕ ಕಾಡ್ತಾ ಇದೆ. ಅದನ್ನ ನಾನು ಬಹಿರಂಗವಾಗಿ ಹೇಳಿದ್ದೆ ಆ ವಿಚಾರವನ್ನು. ಬಟ್ ಆದರೆ ವಿಶೇಷತೆ ಏನು ಅಂತಂದರೆ, ಇವತ್ತು ತಮಿಳುನಾಡು, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಬಿಟ್ಟರೆ ಎಲ್ಲ ಕಡೆ ಆ್ಯಂಟಿ ಇನ್ಕಂಬನ್ಸಿ ವೋಟ್. ಹೌದು, ಕೇರಳದಲ್ಲಿ ಆ್ಯಂಟಿ ಇನ್ಕಂಬನ್ಸಿ, ಕರ್ನಾಟಕದಲ್ಲಿ ಆ್ಯಂಟಿ ಇನ್ಕಂಬನ್ಸಿ, ತೆಲಂಗಾಣ, ಆಂಧ್ರ, ಕರ್ನಾಟಕದ ಆ್ಯಂಟಿ ಇನ್ಕಂಬನ್ಸಿ. ಇದು ಆ್ಯಂಟಿ ಇನ್ಕಂಬನ್ಸಿ. ಅಧಿಕಾರೂಢ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಬಿಜೆಪಿ. ಅಂದರೆ ಬಿಜೆಪಿ ಅಧಿಕಾರದಲ್ಲಿ ಇಲ್ದಿದ್ದಾಗ ಮಾತ್ರ ಗೆಲ್ಲುತ್ತೆ ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. ಯಾವಾಗಲೂ ಅವ್ರ ಸರ್ಕಾರ ಇಲ್ಲ ಅಂತಂದ್ರೆ ಅವ್ರು ಬಿಜೆಪಿ ಗೆಲ್ಲುತ್ತೆ. ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಬಿಜೆಪಿ ಗೆದ್ದಿದೆ. LDF ಅಧಿಕಾರದಲ್ಲಿ ಕೇರಳದಲ್ಲಿ ಸರ್, ವಿಧಾನಸಭೆಗೆ ಯಾರನ್ನೇ ಗೆಲ್ಸಿದ್ರು ಕೂಡ ಲೋಕಸಭೆಯಲ್ಲಿ ಬಿಜೆಪಿ ಫೇವರೇಬಲ್ ಆಗಿರ್ತಾರೆ ಅನ್ನೋದು 2004 ಇಂದ ಇದೆ. ಆ್ಯಂಡ್ ಒಡಿಸ್ಸಾ ಮತ್ತು ಆಂಧ್ರದಲ್ಲಿ ಬಹಳ ತೀವ್ರವಾಗಿ ಆ್ಯಂಟಿ ಇನ್ಕಂಬನ್ಸಿ, ಅಲ್ಲಿ ಪೂರ್ತಿ ಪರಿವರ್ತನೆ ಬಂದು ರಾಜಕೀಯ ಪರಿವರ್ತನೆ ಆಗೋಗ್ಬಿಡ್ತು. ಆಮೇಲೆ ಉತ್ತರ ಪ್ರದೇಶದಲ್ಲಿ ಬಹುಪಾಲು ಅಲ್ಲಿ ದಿ ಬ್ರೂಟಲ್ ಮೆಜಾರಿಟಿ ಏನಿತ್ತು, 62 ಜನ, ಅವ್ರು 2 ಬಾರಿ ಗೆದ್ದವರಿದ್ದರು. ಅನೇಕರು ಸಂತೃಪ್ತ ಭಾವನೆಯಲ್ಲಿದ್ದರು. ಅಲ್ಲ ಮೋದಿ ಗಾಳಿಯಲ್ಲಿ ಗೆದ್ದು ಬಂದವರು, ಮೋದಿ ಗಾಳಿಯಲ್ಲಿ. ಹಾಗಾಗಿ ಕ್ಷೇತ್ರವಾರು ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಸಂತೃಪ್ತರಾಗಿಬಿಟ್ಟಿತ್ತು. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ. ಓವರ್ ಕಾನ್ಫಿಡೆನ್ಸ್ ಮತ್ತು ಕಾಂಪ್ಲೆಸೆನ್ಸಿ ಎರಡೂ ಸೇರ್ಕೊಂಡ್ಬಿಡ್ತು. ಆಮೇಲೆ ಅವತ್ತು ನಾನು ಹೇಳಿದ್ದೆ, ಈ 2022 ಅಸೆಂಬ್ಲಿ ಚುನಾವಣೆಯಲ್ಲೇ ಮುನ್ಸೂಚನೆ ಸಿಕ್ಕಿತ್ತು. 313 ಸೀಟ್ ಗಳಿಸಿದ್ದ ಯೋಗಿ ಆದಿತ್ಯನಾಥ್ 254 ಇಳಿದಿದ್ರು. ಬರೀ 44 ಸೀಟಿದ್ದ ಅಖಿಲೇಶ್ ಯಾದವ್ 104ಕ್ಕೆ ಬಂದಿದ್ರು. ಆವಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು, ಯಾವುದೂ ಸರಿ ಇಲ್ಲ ಅಂತ. ಡಬಲ್ ಇಂಜಿನ್ ಸರ್ಕಾರ, ಬುಲ್ಡೋಸರ್ ಸರ್ಕಾರ, ಅದು ಎಷ್ಟರ ಮಟ್ಟಿಗೆ ಜನರಿಗೆ ಅದು ಅಪೇಕ್ಷಣೆ ಅನಿಸ್ತು. ಆ ಥರದ ಬಣ್ಣನೆ ಒಂಥರ ವ್ಯತಿರಿಕ್ತವಾಗ್ತಾ ಅದ್ರ ಪರಿಣಾಮ. ಮಮತಾ ಬ್ಯಾನರ್ಜಿ ಹೇಳಿಕೆ, ಬಿಜೆಪಿಯ ಮೇಲೆ ರಾಜಕೀಯ ಸೇಡು ತೀರಿಸಿಕೊಂಡಿದ್ದೇವೆ, ಮೋದಿ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದ್ದಾರೆ, ನಾವು ಬಿಜೆಪಿಯ ಬೆನ್ನು ಮೂಳೆ ಮುರಿದಿದ್ದೇವೆ ಅಂತ. ಮೋದಿ ರಾಜೀನಾಮೆ ಕೊಡಬೇಕು ಅಂತಿದ್ದಾರೆ. ಮೋದಿ ವಿಶ್ವಾಸಾರ್ಹತೆ ಕಳೆದುಕೊಂಡಿದ್ದಾರೆ, ರಾಜೀನಾಮೆ ಕೊಡಲಿ. ಟಿಎಂಸಿ ವಿರುದ್ಧ ಬಿಜೆಪಿ ಅವರು ಸಿಬಿಐ ಇಡಿಗಳನ್ನ ಬಳಸಿಕೊಂಡಿದ್ದರು, ಅವರ ಮೇಲೆ ರಾಜಕೀಯ ಸೇಡು ತೀರಿಸಿಕೊಂಡಿದ್ದೇವೆ. ಮಮತಾ ಬ್ಯಾನರ್ಜಿ ಹೇಳಿಕೆ, ಮೋದಿ ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದಾರೆ, ರಾಜೀನಾಮೆ ಕೊಡಲಿ. ಪಿ ರಾಜು ಅವರು ನಮ್ಮ ಜೊತೆ. ಪಿ ರಾಜು ಅವರು ಏನು ಹೇಳ್ತೀರಿ? ಮೋದಿ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗಬಾರ್ದು. ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನೇ ಹೇಳೋದು. ಮೊದಲನೇದಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ನೀಡಿರುವಂತಹ ತೀರ್ಮಾನವನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇವೆ. ನಿರಂತರ 10 ವರ್ಷದ ಆಡಳಿತದ ನಂತರವೂ ಕೂಡ NDA ಸ್ಪಷ್ಟ ಬಹುಮತದಿಂದ ಗೆದ್ದಿರುವಂಥದ್ದು. ಇವತ್ತು
ಭಾರತೀಯ ಜನತಾ ಪಕ್ಷ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರಬಹುದು, ಆದರೆ ಸ್ಪಷ್ಟ ಬಹುಮತದಿಂದ NDA ಬಂದಿದೆ. ಅಂದರೆ 10 ವರ್ಷದ ನಂತರವೂ ಕೂಡ ಪ್ರೋ ಇನ್ಕಂಬೆನ್ಸಿಯಿಂದನೇ ನಾವು ಆಡಳಿತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದ್ದೇವೆ. ಹಾಗಾಗಿ ಇವತ್ತು ಮೋದಿಯವರು ಮಾಡಿರುವಂತಹ ಕಾರ್ಯಕ್ರಮಗಳ ಮೇಲೆ, ಇದರ ಮೇಲೆ, ಅವರ ಆಡಳಿತದ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ. ಸಹಜವಾಗಿ ಕ್ಯಾಂಡಿಡೇಟ್ಗಳ ಮೇಲೆ ಒಂದೊಂದು ಆಂಟಿ ಇನ್ಕಂಬೆನ್ಸಿ ಬಂದಿರುತ್ತೆ. ಅದು ಕ್ಷೇತ್ರವಾರು ಇರುವಂತಹ ಆಂಟಿ ಇನ್ಕಂಬೆನ್ಸಿ ಇರಬಹುದು, ಇನ್ನೊಂದಿರಬಹುದು. ಆ ಎಲ್ಲದರ ಮಧ್ಯದಲ್ಲೂ ಕೂಡ ಇವತ್ತು ಸ್ಪಷ್ಟವಾಗಿ ಬಹುಮತ ಬಂದಿದೆ. ಒಳ್ಳೆಯ ಆಡಳಿತವನ್ನು ಕಾಂಗ್ರೆಸ್ಸಿನ ಟೋನ್ ಇದು. ಗೆದ್ದಾಗ ರಾಹುಲ್ ಗಾಂಧಿ ಅಂತಾರೆ, ಸೋತಾಗಿಲ್ಲ ಎಲ್ಲ ಸ್ಥಳೀಯ ಸಮಸ್ಯೆಗಳು ಅಂತಾರೆ. ಹಂಗೆ ನೀವು ಹೇಳಕ್ ಶುರು ಮಾಡಿದ್ರಿ. ಈಗ ಗೆದ್ದಾಗ ಮೋದಿ ಅನ್ನೋದು, ಸೋತಾಗ ಇಲ್ಲ ಸ್ಥಳೀಯ ಸಮಸ್ಯೆಗಳು. ಇಲ್ಲ, ಇವತ್ತಿಗೂ ಕೂಡ ಮೋದಿಯವರ ನಾಯಕತ್ವವನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಮೋದಿಯವರು ಕಳೆದ 10 ವರ್ಷದಲ್ಲಿ ಜನತೆಯನ್ನು ಮುಟ್ಟಿರುವಂತಹ ವಿಧಾನ ಇದೆಯಲ್ಲ, ಕಳೆದ 65 ವರ್ಷದ ಆಳ್ವಿಕೆಯಲ್ಲಿ ಯಾವ ಪ್ರಧಾನಮಂತ್ರಿಯೂ ಕೂಡ ಇಷ್ಟು ನೇರವಾಗಿ ಬಡವರನ್ನು ತಲುಪುವಂತಹ ಯಾವುದೇ ಯೋಜನೆಯನ್ನು ತಂದಿರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಒಂದು ಈ ಚುನಾವಣೆಯ ರಿಸಲ್ಟ್ನಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದ್ದು, ಒಂದು ನಾಯಕತ್ವ, ಎರಡನೇದು ಪಕ್ಷ, ಮೂರನೇದು ಸ್ಥಳೀಯವಾದಂತಹ ಒಬ್ಬ ಜನಪ್ರತಿನಿಧಿಯ ನಡವಳಿಕೆ ಮತ್ತು ಜನಪ್ರಿಯತೆ. ಇವು ಎಲ್ಲವೂ ಕೂಡ ಕೌಂಟ್ ಆಗ್ತವೆ. ಇವು ಎಲ್ಲವೂ ಕೌಂಟ್ ಆದಾಗ ಒಂದು ಕೆಮಿಸ್ಟ್ರಿ ಆಗುತ್ತೆ. ಆಮೇಲೆ ರವೀಂದ್ರ ರೇಷ್ಮೆ ಅವರು ಹೇಳಿದ ಹಾಗೆ ಇವತ್ತು ಖಟಾಕಟ್ ಅಂತ ಹೇಳಿದ್ರಲ್ಲ, ಇದನ್ನು ನಾವು ಅಂದಾಜು ಮಾಡುವಲ್ಲಿ ಸೋತಿದ್ದೇವೆ. ಆದರೆ ಕರ್ನಾಟಕದಲ್ಲಿ ಅದು ಯಶಸ್ವಿ ಆಗಲಿಲ್ಲ. ಯಾಕೆ ಯಶಸ್ವಿ ಆಗಿಲ್ಲ? ಯಾಕೆ 9ಕ್ಕೆ ಇಳಿದಿದ್ದಾರೆ ಅವರು. ನೀವು ವೋಟ್ ಶೇರ್ ನೋಡ್ರಿ. ವೋಟ್ ಶೇರ್ ನೋಡೋದಕ್ಕಿಂತ ನಾವು ಎಲ್ಲಿ ಗೆದ್ದಿದ್ದೀವಿ, ನಾವು ಅವರು ಹೇಳುವಂತಹ ಮಟ್ಟಕ್ಕೆ ನೋಡಿದರೆ ಇವತ್ತು ಮಹಿಳೆಯರು ಹೆಚ್ಚು ವೋಟ್ ಹಾಕಿದ್ರು ಪುರುಷರಿಗಿಂತ. ಅದರ ಮಧ್ಯದಲ್ಲಿಯೂ ಅವರು 9ಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದರೆ ಗ್ಯಾರಂಟಿಯ ಇಂಪ್ಯಾಕ್ಟ್ ಯಾರಿಗೆ ತಲುಪಬೇಕಿತ್ತು ಅವರಲ್ಲಿ ತಲುಪ್ತಾ ಇಲ್ಲ. ಆನಂತರ ಅಭಿವೃದ್ಧಿ ಶೂನ್ಯ ಆಗಿದೆ, ಯಾವುದೇ ರೀತಿಯ ಅಭಿವೃದ್ಧಿಗಳು ಆಗಿಲ್ಲ. ಜನಸಾಮಾನ್ಯನಿಗೆ ಬೆಲೆ ಏರಿಕೆಯ ಹೊರೆ ಆಗಿದೆ. ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಏನು ಪೆಟ್ಟು ಬಿದ್ದಿದೆ ಅವೆಲ್ಲವೂ ಕೂಡ ಇಂಪ್ಯಾಕ್ಟ್ ಇದರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಹೊಸಬರಿಗೆ ಅದು ಖಟಾಖಟ್ ಅನ್ನುವಂಥದ್ದು ಅದು ಬಹಳ ಉತ್ಪ್ರೇಕ್ಷಣೀಯ. ಅವರಲ್ಲಿ ಏನೋ ಒಂದು ಆಸೆಯನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.